ಸೊ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆಕ್ಚುಲಿ ಇವತ್ತು ಒಂದು ನ್ಯೂ ಇಯರ್ ಆಗಿದೆ. ಸೊ ಎಲ್ರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. 2025ಗೆ ವೆಲ್ಕಮ್ ಮಾಡಿದ್ದೀರಾ. ಸೊ 2025 ಎಲ್ರಿಗೂ ಒಳ್ಳೇದಾಗಲಿ. ಆ್ಯಕ್ಚುಲಿ 2025 ಬೇಜಾನ್ ಜನ ಎಲ್ಲೆಲ್ಲೋ ಏನೇನೋ ಮಾಡ್ತಿರ್ತಾರೆ. ಬಟ್ ಆದರೆ ಮದುವೆ ಆದ್ಮೇಲೆ ನಾನು 2025 ಫಸ್ಟ್ ದಿನ ಏನು ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಬಟ್ಟೆ ಒಕ್ಕತ್ತಿದ್ದೀನಿ ಗಾಯ. ಇಲ್ಲೊಂದು ಸ್ವಲ್ಪ ಇದೆ, ಎಲ್ಲ ಕೆಳಗಡೆ ಹಾಕಿದ್ದೀನಿ. ಓಕೆನಾ? ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಎಲ್ಲೆಲ್ಲೋ ಹೋಗಿರ್ತಾರೆ. ನಾನು ನಮ್ಮ ಮನೇಲೆ ಕೂತ್ಕೊಂಡು ಬಟ್ಟೆಗಳನ್ನೆಲ್ಲ ಒಗಿತಾ ಇದ್ದೀನಿ ಗಾಯ್ಸ್. ಏನು ಮಾಡೋಕ್ಕಾಗಲ್ಲ. ಓಕೆ ಬನ್ನಿ, ನನಗೆ ಬಟ್ಟೆ ಹೋಗಿದಾದ್ಮೇಲೆ ಸಿಗ್ತೀನಿ. ಈಗ ಫೈನಲಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ಇದನ್ನು ತಗೊಂಡೋಗಿ ಮೇಲ್ಗಡೆ ಹೋಗಿ ಒಣಗಿಸ್ಬೇಕು. ಈಗ ಕಂಡುಬಿಡ್ತಾವಳೆ ಹೆಣ್ಮಗು. ಸರಿ ಆಯಿತು, ಹೋಗ್ಬಿಟ್ಟು ರೆಡಿ ಆಗೋಗಿಲ್ಲ, ನಾನು ಅಂಗಡಿಗೆ ಹೋಗಿ ಇನ್ನೇನು ಹೋಗ್ತೀನಿ ಬಿಡತ್ತೆ. ಬಟ್ಟೆ ವಾಶ್ ಮಾಡಿದ್ದಾಯ್ತು ಗೈಸ್. ಅವಳೊಂದು ಸ್ವಲ್ಪ ಬಟ್ಟೆ ಒಣಗಿಸ್ತಾ ಇದ್ದಾಳೆ, ನಾನೊಂದು ಸ್ವಲ್ಪ ಬಟ್ಟೆ ಒಣಗಿಸ್ತಾ ಇದ್ದೀನಿ. ಗಾಳಿ ಮಾತ್ರ ಸೂಪರ್ ಆಗಿ ಬರ್ತಾ ಇದೆ. ನೆನೆ 2:30 ಮಲ್ಗವಳೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಬಿಟ್ಟು ಗೈಸ್ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಒಣಗಾಗೋಯ್ತು. ಈಗ ಹೋಗ್ಬಿಟ್ಟು ರೆಡಿ ಆಗಬೇಕು. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ನೋಡೋಣ. ಏನು ಫೈನಲಿ ನಾನು ಶಾಪಿಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಮನೇಲಿ ಸ್ವಲ್ಪ ಜಗಳ ಆಯಿತು ನನಗೂ ಮತ್ತು ನನ್ನ ವೈಫ್ಗೂ. ಅದಕ್ಕೋಸ್ಕರ ನಾನು ಬೇಜಾರು ಮಾಡ್ಕೊಂಡು ಬಂದುಬಿಟ್ಟೆ. ಜಗಳ ಏನಪ್ಪ ಅಂತಂದರೆ, ಒಬ್ಬರು ಬಟ್ಟೆ ಕೊಡಿಸಿದ್ರು ಆಯ್ತನಾ. ಆ ಬಟ್ಟೆ ಇವಾಗ ಅವಳು ಹಾಕೊಳ್ಳೋಕ್ಕಾಗಲ್ಲ. ಒಂದು 4 ಮಂತ್ ಮೇಲೆ ಆಯಿತು ಆ ಬಟ್ಟೆ ಕೊಟ್ಟು. ಚೂಡಿದಾರ್ ಕೊಡಿಸಿದ್ರು. ಪ್ರೆಗ್ನೆಂಟ್ ಆಗಿದೆಯಲ್ಲ, ಇವಾಗ ಹಾಕೋಬೇಡ ಆಮೇಲೆ ಹಾಕೋ ಅಂತ ಕೊಡಿಸಿದ್ರು. ಅಲ್ಲಿಂದ ನಾವು ತಗೊಂಡು ಬಂದು ನಾನು ಮಡಗಿದ್ದೆ ನನ್ನ ರೂಮಲ್ಲೇ. ಅದು ಏನಾಯಿತು, ರೂಮಲ್ಲಿ ಮಡಗಿದ್ದೆ. ಮತ್ತೆ ಅವಳ ಮಮ್ಮಿ ಮನೇಲಿ ಇಲ್ಲಲ್ಲ, ಅವಾಗ್ಲೂ ಒಂದ್ಸಲ ಅಲ್ಲಾದ್ರೂ ಹಾಕೋತೀನಿ ಕೊಡಿ ಅಂದ್ಬಿಟ್ಟು ತರ್ಸ್ಕೊಂಡು ನಾನು ಅಲ್ಲಿಂದ ವಾಪಸ್ ತಂದಿದ್ದೀನೋ ಇಲ್ವೋ ನನಗೂ ಸರಿಯಾಗಿ ಗೊತ್ತಿಲ್ಲ. ಇವತ್ತು ಅವಳು ಬೇಕು ನನ್ನದು. ಆಕ್ಚುಲಿ ಆ ಬಟ್ಟೆನ ಅವಳು ಸುಮಾರು ಒಂದು ವಾರದಿಂದನೂ ಸಹ ಕೇಳ್ತಾ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಒಂದು ವಾರದಿಂದನೂ ಕೇಳ್ತಿದ್ದಲ್ಲ, ಬಿಡು ಇವಾಗ ಏನು ಹಾಕೊಳಕ್ಕಾಗಲ್ವಲ್ಲ ನೀನು ಆ ಬಟ್ಟೆ. ಚೂಡಿದಾರ್ ತೊಗೊಂಡಿರೋದು ಹೊಟ್ಟೆ ಬಂದ್ಬಿಡೈತಲ್ಲ, ಮುಂದೆ ಟೈಟ್ ಆಗುತ್ತೆ, ಆಮೇಲೆ ನಿಂಗೆ ಚೆನ್ನಾಗೂ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನೇನಂದೆ, ಆಯಿತು ಬಿಡು ನಿನಗೆ ಹುಡುಕೊಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಫುಲ್ಲು ಬಟ್ಟೆ ನಮ್ಮ ರೂಮಲ್ಲಿ ಎಷ್ಟು ನನ್ನ ಬಟ್ಟೆ, ಅವಳ ಬಟ್ಟೆ ಮತ್ತು ಬೀರುಳಿರೋ ಬಟ್ಟೆಗಳು ಎಲ್ಲನೂ ಸಹ ಹುಡುಕಿ ಸುಸ್ತಾಗೋಯ್ತು ಗೈಸ್. ಬಟ್ ಸಿಗಲಿಲ್ಲ ನನಗೆ. ಅದಕ್ಕೆ ಅವಳು ಒಂದು ಮಾತಾಡೋದು ಏನಂತ, ನನ್ನ ಬಟ್ಟೆಗಳು ಏನಕ್ಕೆ ಮುಡ್ತೀರಾ ನೀವು, ಸುಮ್ಮನೆ ನನ್ನ ಬಟ್ಟೆಗಳು ಬಿಟ್ಬಿಡಿ, ಬಟ್ಟೆಗಳು ಅಲ್ಲೂ ಇಲ್ಲಿ ಮಡಗ್ತೀರಾ, ಆಮೇಲೆ ನಾನು ಕೇಳ್ದಂಗೆ ನೀವು ತಕ್ಕೊಡಲ್ಲ, ಅಲ್ಲಿ ಇಲ್ಲಿ ಮಡಗಿರ್ತೀರಾ, ಅದಕ್ಕೆ ನಂಗೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಏನೋ ಮಾತಾಡೋದು. ಅದಕ್ಕೆ ನಂಗೆ ಬೇಜಾರಾಗುತ್ತೆ. ಅದಕ್ಕೆ ಇನ್ನು ಮಾತಾಡಿದ್ರೆ ಏನೇನೋ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು 1-2 ಮಾತಾಡಿದೆ. ಏನಂತಂದರೆ, ಇವಾಗೇನು ಹಾಕೊಳ್ಳೋಕ್ಕಾಗಲ್ವಲ್ಲ ಬಟ್ಟೆ, ಸೊ ಬಿಡು ಆಯಿತು, ಇನ್ನೇನು ಮುಂದಕ್ಕೆ ತಾನೇ ಹಾಕೊಳ್ಳೋದು, ಇವಾಗ ಆ ಬಟ್ಟೆಗೋಸ್ಕರ ನಾವಿಬ್ರೇನಿಗೆ ಜಗಳ ಆಡಬೇಕು ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಆ ಬಟ್ಟೆ ಬೇಕು, ನನ್ನ ಬಟ್ಟೆ ನೋಡಾದ್ಮೇಲೆ ನಂಗೆ ಸಮಾಧಾನ ಆಗೋದು ಅಂತ. ಸೊ ಆ್ಯಕ್ಚುಲಿ ಅವಳಿಗೆ ಲಿಟ್ರಲಿ ಹೇಳ್ತೀನಲ್ಲ, ಅವಳಿಗೆ ಬಟ್ಟೆ ಹುಚ್ಚು ಎಷ್ಟಿದೆ ಅಂತಂದರೆ ಸಿಕ್ಕಾಬಟ್ಟೆ ಇದೆ ಬಟ್ಟೆ ಹುಚ್ಚಿದೆ ಅವಳಿಗೆ. ಸೊ ಆ ಥರ ಎಲ್ಲ ಆಯಿತು. ಅದಕ್ಕೆ ನಾನು ಅವಳು ಬೇಜಾರು ಮಾಡ್ಕೊಂಡು ಅಳ್ತಿದ್ಲು. ನಾನು ಅಯ್ಯೋ ನ್ಯೂ ಇಯರ್ ದಿನಾನೇ ಏನು ಗುರು ಇದೆಲ್ಲ ಹಿಂಗಾಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇತ್ತು, ಇವತ್ತು ಮೈಸೂರಿಗೆ ಹೋಗಬೇಕು, ಯಾವ್ದಾದ್ರು ಮೂವಿ ನೋಡೋಣ ಅಥವಾ ಮಾಲ್ಗೆ ಹೋಗೋಣ, ಸೊ ಎಲ್ಲ ಪ್ಲ್ಯಾನ್ ಇತ್ತು. ಹಿಂಗಾಯಿತು. ಸೊ ಅದಕ್ಕೆ ನಾನು ಕೋಪದಲ್ಲಿ ಅವಳು ಅಳ್ತಾ ಇದ್ದಲ್ಲ, ನಾನು ಅವಳಿಗೆ ಲಿಟ್ರಲಿ ಹೇಳ್ತೀನಿ, ಸಮಾಧಾನ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ನ್ಯೂ ಇಯರ್ ದಿನಾನೇ ಬೇಜಾರು ಮಾಡಿದ್ಲಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ದೆ ಬಂದ್ಬಿಟ್ಟೆ ಶಾಪ್ಗೆ. ಸೊ ಆಮೇಲೆ ಫೋನ್ ಮಾಡಿದ್ಲು. ನಾನು ಆ್ಯಕ್ಚುಲಿ ಇಲ್ಲ, ಅವಳು ಫೋನ್ ಮಾಡಲಿಲ್ಲ, ನಾನು ಫೋನ್ ಮಾಡಿದ್ದೆ. ಅವಳು ನೆಟ್ ಆಫ್ ಮಾಡ್ಕೊಂಡಿದ್ಲು. ಸೊ ವಾಟ್ಸಪ್ ಕಾಲ್ ಮಾಡಿದ್ದೆ, ನಾರ್ಮಲ್ ಕಾಲ್ ಮಾಡಲಿಲ್ಲ, ವಾಟ್ಸಪ್ ಕಾಲ್ ಮಾಡಿದ್ದೆ. ಸೊ ಮಾಡಿದಾಗ ಪಿಕ್ ಮಾಡಲಿಲ್ಲ, ನೆಟ್ ಆಫ್ ಮಾಡ್ಕೊಂಡಿದ್ದು. ಅದಾದಮೇಲೆ ನೆಟ್ ಆನ್ ಮಾಡ್ಕೊಂಡಾದ್ಮೇಲೆ ಫೋನ್ ಮಾಡಿ ಯಾರಿದು ಫೋನ್ ಮಾಡಿದ್ರಲ್ಲ ನೀವು ಅಂತ ನನಗೆ ಕೇಳಿದ್ಲು. ಏನೋ ಮಿಸ್ ಆಗಿ ಬಂದೈತೆ ಫೋನು, ಸೊ ಮತ್ತೆ ರಿಟರ್ನ್ ಮಾಡೋಂಥ ಅವಶ್ಯಕತೆ ಏನಿದೆ ಅಂತ ನಾನು ಸುಮ್ಮನೆ ರೇಗಿಸ್ದೆ ಅವಳಿಗೆ. ಅದಕ್ಕೆ ಕಟ್ ಮಾಡಿದ್ಲು. ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಫೋನ್ ಮಾಡಿಬಿಟ್ಟು ಗೊತ್ತಾಗಲ್ವ ನಿಮಗೆ ಹಂಗೆ ಹಿಂಗೆ ಅದು ಸ್ವಲ್ಪ ಬೇಜಾರು ಥರ ಮಾತಾಡಿದ್ದಾಳೆ. ಸೊ ನಾನು ಇಂಟೆನ್ಷನ್ ಇಟ್ಕೊಂಡು ನಾನೇನು ಬೇಜಾರು ಮಾಡೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಇವತ್ತು ನ್ಯೂ ಇಯರ್ ದಿನ ಶಾಪ್ ಓಪನ್ ಮಾಡೋದು ಬೇಡ, ಯಾರು ಕಸ್ಟಮರ್ ಬರಲ್ಲ, ಆರಾಮಾಗಿ ಮೈಸೂರೆಲ್ಲ ಸುತ್ತಾಡ್ಕೊಂಡು ಬರೋಣ, ಅವ್ರ ಮಮ್ಮಿ ಮನೆಗೂ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಆ್ಯಕ್ಚುಲಿ ಅದಕ್ಕೂ ಮುಂಚೆ BRS ಕರ್ಕೊಂಡು ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದು. BRS ನಮ್ಮೂರಿಂದ ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ ಆಗುತ್ತೆ, ಹೋಗೋಬರೋ ಒಂದು 20 ಕಿಲೋಮೀಟರ್ಸ್, ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಟ್ರಾವೆಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು, ಸೊ ನೆನ್ನೆ ನೈಟ್ ನ್ಯೂ ಇಯರ್ ಮಾಡಿದ್ದೀವಲ್ಲ, ಇವತ್ತೇನಾದರೂ ಒಂದು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಆಗಲಿಲ್ಲ. ಆಲ್ಮೋಸ್ಟ್ 1:30 ಆಗಿದೆ. ಇನ್ನೊಂದು 2:30 ಅಷ್ಟೊತ್ತು ಹೋಗ್ಬಿಟ್ಟು ಕ್ಯಾಮ್ರಾನ ಹೈಡ್ ಮಾಡಿ ಸಮಾಧಾನ ಮಾಡ್ತೀನಿ ಅವಳಿಗೆ. ನನಗೂ ತುಂಬ ಕೋಪ ಇದೆ, ಅವಳಿಗೂ ತುಂಬ ಕೋಪ ಇದೆ. ಬಟ್ ಆದರೂ ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಯಾವತ್ತೂ. ಎಷ್ಟೇ ಕಿತ್ತಾಡಲಿ ಏನೇ ಮಾಡಲಿ
1 hour 2 hour ಅಷ್ಟೇ ನಮ್ಮದು ಜಗಳ. ಆಮೇಲೆ ಮತ್ತೆ ಒಂದಾಗ್ಬಿಡ್ತೀವಿ ನಾವು. ಚಿಕ್ಕ ಪುಟ್ಟ ಜಗಳಗಳು ಬರ್ತಾನೆ ಇರ್ತದೆ ಫ್ಯಾಮಿಲಿ ಅಂತ ಅಂದಮೇಲೆ. ಊಟನೂ ಸಹ ಮಾಡಿರಲ್ಲ, ಹೇಗೆಂದ್ರೆ ಬೆಳಿಗ್ಗೆ ತಿಂಡಿನೂ ನಾನೇ ತಿನ್ನಿಸ್ದೆ ಅವಳಿಗೆ, 2 ದೋಸೆ ತಿನ್ನಿಸ್ದೆ. ಸೊ ಅವಳು ಹಿಂಗೆ ಬೇಜಾರು ಮಾಡ್ಕೊಂಡಿದ್ದಾಗ ಊಟ ತಿಂಡಿ ಏನೂ ಮಾಡೋಕ್ಕೆ ಹೋಗಲ್ಲ, ನಾನೇ ಹೋಗ್ಬಿಟ್ಟು ಅವಳಿಗೆ ಊಟ ತಿಂಡಿ ಮಾಡಿಸಿ ಆಮೇಲೆ ಸಂಜೆ ಮೇಲೆ ಮೈಸೂರು ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇತ್ತು ಆ್ಯಕ್ಚುಲಿ ಏನಂತಂದರೆ ಇನ್ನು ಮುಂದೆ ನಾನು ಲೈಫ್ ಸ್ಟೈಲ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಲೈಫಲ್ಲಿ ಏನೇ ನಡೀಲಿ, ಏನೇ ಬಿಡಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ, ಜಗಳ ಆಗಲಿ, ಮತ್ತೊಂದಾಗಲಿ, ಏನೇ ಇದ್ರೂ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇನ್ನು ಮುಂದೆ ನಾನು ಬ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಒಂದು 2:30 ಓಡಬೇಕಂತ ಬ್ಲಾಗ್. ಗೈಸ್, ಇವಾಗ ನಾನು ಫೈನಲಿ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ಅವಳಿಗೆ ಫೋನ್ ಮಾಡಿದ್ದೆ, ಫೋನ್ ಪಿಕ್ ಮಾಡ್ತಾ ಇಲ್ಲ. ನನಗೆ ಗೊತ್ತಿರುತ್ತೆ ಅವಳು ಪಕ್ಕ ಊಟ ಮಾಡಿರಲ್ಲ ಅಂತ. ಇವಾಗ ಹೋಗ್ಬಿಟ್ಟು ಅವಳಿಗೆ ಊಟ ಮಾಡಿಸಿ ಸಮಾಧಾನ ಮಾಡಿಸಿ ಆಮೇಲೆ ಅವಳಿಗೆ ಮೈಸೂರಿಗೆ ಕರ್ಕೊಂಡು ಹೋಗಬೇಕು. ಸೊ ಮೈಸೂರಿಗೆ ಬರ್ತಾಳೆ ಇಲ್ವೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಅವಳನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಗೈಸ್. ಫೈನಲಿ ಬಂದಿದ್ದೀನಿ ಮನೆಗೆ. ನೋಡಬೇಕು ಅವಳು ಏನು ಮಾಡ್ತಿದ್ದಾಳೆ ಅಂತ. ಡೋರೆಲ್ಲ ಹಾಕ್ಕೊಂಡಿದ್ದಾಳೆ ಅಂತ. ನೋಡೋಣ ಬನ್ನಿ. ಗೈಸ್, ಅವಳಿಗೆ ಏನೇ ಮಾಡಿದ್ರು ಸಮಾಧಾನ ಆಯ್ತಲ್ಲ. ನೋಡೋಣ, ಬಟ್ಟೆ ಕೊಡಿಸ್ತೀನಿ ರೆಡಿ ಆಗು ಅಂತಂದ್ರೆ ಏನು ಮಾಡ್ತಾಳೆ. ಎರಡು ಮೊಟ್ಟೆ ತವ ಮೇಲೆ ಹೊಡಿಬೇಕು ಒಂದೇ ಸಲ. ಊರಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಬೇಕು, ಫುಲ್ ತವಾ ಫುಲ್ಲು. ತಳ್ಕೊಂಬಳಕ ತವ ಐತಲ್ಲ ಅದು ತಗೋಬೇಡ. ಉಪ್ಪು, ಒಂಚೂರು ಮೆಣಸಿನ ಪುಡಿ, ಆಮೇಲೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಮುಂದೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ರೋಸ್ಟ್ ಆಗ್ಬೇಕು ಅದು. ಉಪ್ಪು ಖಾರ ಪುಡಿ ಬೇಡ, ಖಾರದ ಪುಡಿ ಬೇಡ, ಮೆಣಸಿನ ಪುಡಿ ಸಾಕಾ? ಸರಿ ಗಾಯ್ಸ್, ಅಂತೂ ಇಂತೂ ಆಲ್ಮೋಸ್ಟ್ 1/2 ಗಂಟೆ ಸಮಾಧಾನ ಮಾಡಿ ಅವಳು ಅಳದಾದ್ರೆ ನನ್ನೂ ಹತ್ತು ಅವಾಗ ಸಮಾಧಾನ ಆದ್ಲಿ. ನಡಿ ಆಯ್ತು. ಇವಾಗ ಏನ್ ಮಾಡೋಳೆ ಗೊತ್ತಾ, ಇವಳು ಹೇಳಿದ್ದೆಲ್ಲ ಕೊಡ್ಸ್ಬೇಕಂತೆ, ಇವಳು ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಂತೆ ಅಲ್ವೇನೆ. ಜಗಳ ಆಡೋದು ಆಡ್ಬಿಟ್ಟು ಇವ್ಳು ಸಮಾಧಾನ ಮಾಡಕ್ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕು. ಏನ್ ಕೇಳುತ್ತಲ್ಲ ಅದು ಕೊಡ್ಸ್ಬೇಕು ಇವಾಗ. ಆಯ್ತು, ಹೋಗ್ಲಿ ಬಿಡಿ, ಒಳ್ಳೆ ಚಾಯ್ಸ್ ನಿಂಗೆ. ಆಯ್ತಾ, ನಡಿ. ಆಯ್ತು, ನಿಂಗೆ ಒಳ್ಳೆ ಚಾನ್ಸ್. ನಡಿ ಆಯ್ತು, ಇವಾಗ ಎದ್ದಳು. ಆಯ್ತು ಸರಿ ಆಯ್ತು. ಇವಾಗ ಊಟ ತಗೊಂಬರಷ್ಟು ರೆಡಿ ಆಗ್ಬೇಕು ನೀನು. ಯಾವ್ದಾದ್ರು ಹಾಕೋ. ಅಂತೂ ಇತ್ತು ಫೈನಲಿ ಸಮಾಧಾನ ಆಯ್ತು. ಇವಾಗ 4:15 ಹತ್ರ ಆಗಿದೆ. ಈಗ ರೆಡಿ ಆಗ್ಬಿಟ್ಟು ಸೊ ಫಸ್ಟ್ ಅವ್ಳಿಗೆ ಊಟ ಮಾಡಿಸ್ಬೇಕು. ಊಟ ಮಾಡಿಸಾದ್ಮೇಲೆ ರೆಡಿ ಆಗ್ಬಿಟ್ಟು ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕು. ಇವತ್ತು ಮೇ ಬಿ ನಮ್ಮ ಅತ್ತೆ ಮನೆಯಲ್ಲೇ ಉಳ್ಕೋಬೇಕು ಅನ್ಸುತ್ತೆ. ನೋಡೋಣ. ಬೇಗ ಊಟ ಮಾಡಿಸ್ಕೊಂಡು ಎದ್ದು ಹೋಗ್ತಾ ಇರಬೇಕು. ಇಲ್ಲ ಅಂತಂದರೆ ಅವಳು ಮತ್ತೆ ಶುರು ಹಾಕ್ಸ್ಕೊಂಡ್ಬಿಡ್ತಾನೆ. ಇವಳೇ ಬಂದ್ಬಿಟ್ಟವಳೆ ಓಡ್ಕೊಂಡತೆಗೆ. ನಾವು ಎಷ್ಟೇ ಜಗಳಾಡಲಿ ಏನೇ ಮಾಡಲಿ ಒಬ್ರನ್ನೊಬ್ರು ಬಿಟ್ಟು ಮಾತ್ರ ಊಟ ಮಾಡಲ್ಲ. ಸರಿ ನೋಡಿ, ಸಮಾಧಾನ ಆಗಲಿ. ಇವಾಗ ನಾನೇ ತಿಳಿಸ್ಬೇಕು ಅವಳಿಗೆ. ಈ ಥರ ಅವಳಿಗೆ ಇದು ನನ್ಗೆ ಹಾಕೊಂಡ್ಲು, ಅದು ಅವಳು ಹಾಕೋತಾವಳು ಇವಾಗ ಆಮ್ಲೆಟ್. ಗಾಯ್ಸ್, ಈಗ ಫೈನಲಿ ರೆಡಿ ಆಗಿದ್ದೀವಿ. ಇವಾಗ ಟೈಮ್ ಎಷ್ಟು ಅಂತಂದರೆ ರೆಡಿ ಆಗ್ಬೇಕಾದ್ರೆ ಹೇಳಿದೆ ಎಷ್ಟು ಹೇಳಿ 4:15. ಆದರೆ ಇವಾಗ 6 ಗಂಟೆ ಆಗಿದೆ ಗಾಯ್ಸ್. ಏನು ಡೈಲಾಗ್ ಹೊಡೆದೆ. 6 ಗಂಟೆ ಆಗ್ಬಿಡೈತೆ ಗೈಸ್. ಇವಾಗ ಹೋಗ್ಬೇಕು. ಸೊ ಮೋಟೋ ಬ್ಲಾಗ್ ಸೆಟಪ್ಗೆ ನಾನು ರೆಡಿ ಆಗಿದ್ದೀನಿ ಗೈಸ್. ಇವಾಗ ನಾವು ಬಂದಿದ್ದೀವಿ ಮಾಲ್ ಆಫ್ ಮೈಸೂರಿಗೆ. ಏನಕ್ಕೆ ಮೊದಲು ಸುಮ್ಮನೆ ಟೈಮ್ ಪಾಸ್ಗೆ. ಆಮೇಲೆ ಹಂಗೆ ಸ್ವಲ್ಪ ಹೇಳಿ ನೋಡ್ಬೋದು, ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ ಇವಾಗ. ಒಳಗಡೆ ಪಾರ್ಕ್ ಮಾಡ್ಬೋದಾಗಿತ್ತು. ಇದಾದ್ಮೇಲೆ ಮತ್ತೆ ಎಕ್ಸಿಬಿಷನ್ಗೂ ಸಹ ಹೋಗ್ಬೇಕು ನಾವು. ಅದಕ್ಕೋಸ್ಕರನೇ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹಂಗೆ ಹೊರಗಡೆ ಹೋಗಿದ್ವಿ ಗಾಯ್ಸ್. ಇಲ್ಲಿ ನೋಡ್ಬೋದು. ಸೊ ಕ್ರಿಸ್ಮಸ್ ಡೆಕೋರೇಷನ್ಸ್ಗಳು ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಇಲ್ಲಿ. ಸೊ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಏನಾದ್ರು ಗ್ಯಾಡ್ಜೆಟ್ಸು ಏನಾದ್ರು ಒಂದು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಡಿ ಕೊಡಿಸ್ತೀನಿ ಗೈಸ್. ಆ್ಯಕ್ಚುಲಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ, ಬಟ್ ಯಾವುದು ಅಷ್ಟಿಷ್ಟ ಆಗ್ತಾ ಇಲ್ಲ. ನ್ಯೂ ಬಾರ್ನ್ ಬೇಬೀಸ್ ನೋಡೋಣ ಅಂತ ಬಂದಿದ್ವಿ ನಾವು. ಸೊ ನ್ಯೂ ಬಾರ್ನ್ ಬೇಬೀಸ್ಗಿಂತ ಇಲ್ಲಿ 5 months 6 months ಅದು ಮೇಲೆ ಬಟ್ಟೆಗಳು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಮಾಲ್ ಎಲ್ಲ ಸುತ್ತಾಡ್ಕೊಂಡ್ವಿ, ಬಟ್ ಒಂದು ಪಿಜ್ಜಾ ತಿಂದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ತಿನ್ನಕ್ಕೆ ಹೋಗಿಲ್ಲ. ಸೊ ಅದು ನಾನು ಸುಮಾರು ದಿವಸ ಪಿಜ್ಜಾ ತಿನ್ಬೇಕಂತ ಅನಿಸ್ತಿತ್ತು. ಸೊ ಪಿಜ್ಜಾ ತಿಂದ್ವಿ. ಅದಾದಮೇಲೆ ಇವಾಗ ಇಲ್ಲಿಂದ ಎಕ್ಸಿಬಿಷನ್ ಹತ್ರನೇ ಇದೆ, ಅಲ್ಲಿಗೆ ಹೋಗೋಣ. ಎಕ್ಸಿಬಿಷನ್ ಸುತ್ತಾಡ್ಕೊಂಡು ನೋಡೋಣ ನೆಕ್ಸ್ಟ್ ಏನಂತ. ಗಾಯ್ಸ್, ಇವಾಗ ಖುಷಿ ಆಗೋಳು ನೋಡ್ರಿ. ಖುಷಿ ಆಗೋಳೆ ಇವಾಗ. ಸ್ವಲ್ಪ ಹೊತ್ತು ಇನ್ನ ಖುಷಿ ಆಗೋಯ್ತಲ್ಲ. ಅವಳು ಏರಿದೆಲ್ಲ ಕೊಡಿಸ್ತಾ ಹೋಯ್ತು ಅಂದ್ರೆ ಇನ್ನ ಖುಷಿ ಆಗೋಯ್ತಲ್ಲ. ಕೊಡಿಸ್ತೀನಿ ನಾನು, ಕೊಡಿಸ್ತೀನಿ. ಸ್ವಲ್ಪ ಅದ್ರಲ್ಲೂ ಗೋಳಿ ಕತ್ತೀನಿ ಅಷ್ಟೇ.
ಗಾಯ್ಸ್ ಇದೊಂದು ಕ್ಲಿಪ್ ತಗೊಂಡ್ಲು. ಇವಳು ಇವಾಗ ಬ್ಯೂಟಿ ಕೇರ್ ನ ಮಾಡ್ತಾವಳೆ. ಇದು ಫೇಶಿಯಲ್ ಅದು ಇದು ಅಂತ ಅನ್ಕೊಂಡು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಬ್ಲಾಕ್ ಆಗ್ತಾರೆ, ವೈಟ್ ಆಗ್ತಾರೆ, ಹಂಗಿದಾಳ ಹಂಗೆ ಇರೋ ತರ ಮೇಂಟೈನ್ ಮಾಡೋದಕ್ಕೆ ಬ್ಯೂಟೀಸ್ ಎಲ್ಲ ಸ್ವಲ್ಪ ಕೇರ್ ಮಾಡ್ತಾವಳೆ. ಅದಕ್ಕೋಸ್ಕರ ಇದು ರಬ್ಬರ್ ಬ್ಯಾಂಡ್ ತಗೊಂಡವಳೆ. ಗಾಯ್ಸ್ ಆಕ್ಚುಲಿ ಇವಾಗ ಆಲ್ಮೋಸ್ಟ್ ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. 9:30 ಆಗಿದೆ. ಸೊ ಏನೇನ್ ತಗೊಂಡಿದ್ದಾಳೆ ಅಂತಂದ್ರೆ ಮತ್ತೆ ಬಟ್ಟೆಗಳು ತಗೊಂಡವಳೆ, ಮತ್ತೆ ಒಂದ್ ಜೊತೆ ಸ್ಲಿಪ್ಪರ್ ತಗೊಂಡವಳೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು. ಸೊ ಇದ್ರೊಳಗೆ ಇನ್ನೇ ಬ್ಯಾಗ್ ಒಳಗೆ ಈ ಬಟ್ಟೆ ಇರ್ಬೇಕನ್ಸುತ್ತಲ್ಲ, ಹಾಸಿಗೆ ಕವರ್ ಇದೆ. ಆಮೇಲೆ ನಾನು ಇದೊಂದು ಹುಡಿ ಇಷ್ಟ ಆಯ್ತು, ಸೊ ಇದೊಂದು ಹುಡಿ ತಗೊಂಡೆ. ಇನ್ನೇನು 9:30 ಆಯ್ತು. ಇವಾಗ ಸೀದಾ ಆಕ್ಚುಲಿ ಇನ್ನೇನು ಮುಗಿತಾ ಬಂತು. ಇವಾಗ ಇಲ್ಲಿಂದ ಸ್ವಲ್ಪ ನಮ್ಮ ಮತ್ತೆ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ವಾಪಸ್ ನಮ್ಮ ಮನೆಗೆ ನೈಟು ಹೋಗ್ತಾ ಇರೋದು. ಇವಾಗ ಆಲ್ಮೋಸ್ಟ್ ಎಕ್ಸಿಟ್ ಆಗ್ತಾ ಇದೀವಿ. ಇವಾಗ ನಾನು ಹೇಳಿದ್ದೆಲ್ಲ ನಿಮ್ಗೆ, ಇವಳು ಬಟ್ಟೆ ಬಿಟ್ರೆ ಬೇರೆ ಏನೂ ತಗೊಳ್ಳಲ್ಲ. ತಿಂದಿದ್ದು ಆಕ್ಚುಲಿ ಇವಳು ಮಧ್ಯಾಹ್ನ 4 ಗಂಟೆಗೆ ಊಟ ಮಾಡಿದಲ್ವಾ, ಇಲ್ಲಿವರೆಗೂ ಊಟ ಮಾಡಿಲ್ಲ, ಒಂದ್ ಏನು ತಗೊಂಡಿಲ್ಲ. ಅದ ಬರೀ ಬಟ್ಟೆಗಳು 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 ಅಷ್ಟೇ ತಗೊಂಡಿರೋದು ಹೊತ್ತು ಬೇರೆ ಏನು ತಗೊಂಡಿಲ್ಲ. ಏನಕ್ಕೆ ಅಂದ್ರೆ ಅಳಿಸಿದ್ನಲ್ಲ, ಅದು ನ್ಯೂ ಇಯರ್ ದಿನ ಅಳಿಸ್ಬಿಟ್ಟಲ್ಲ ನಿಂಗೆ, ಸೊ ಅದಕ್ಕೋಸ್ಕರ ಏನ್ ಕೇಳಿದ್ರು ಕೊಡಿಸ್ತಾ ಇದೀನಿ ಅಷ್ಟೇ. ಇವತ್ತು ಒಂದಿನ ಆಲ್ಮೋಸ್ಟ್ ಒಂದು 1500 ತನಕ ಬಿಲ್ ಆಗೈತೆ. ಏನು ಮಾಡೋಕ್ಕಾಗಲ್ಲ, ಅಳಿಸಿದಕ್ಕೆ ಪನಿಷ್ಮೆಂಟ್. ಗಾಯ್ಸ್ ಈಗ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತಲ್ವಾ, ಸೊ ನನ್ನ ಜಾಕೆಟ್ನ ಅವಳು ಕೊಟ್ಟು ನಾನು ಹೊಸ ಜಾಕೆಟ್ ಹಾಕೊಂಡ್ಬಿಟ್ಟೆ. ಇವಾಗ ನಾವು ಎಲ್ಲಿ ಬಂದಿದೀವಿ ಅಂತಂದ್ರೆ ಪ್ರೈವೇಟ್ ಗೋಲ್ಗಪ್ಪ ತಿನ್ನಕ್ ಬಂದಿದೀವಿ. ಬೆಳಿಗ್ಗೆ ಬೇರೆ ಆತರ ನಾನು ಸರಿಯಾಗಿ ಬೆಳಗ್ಗೆ ನಿದ್ದೆ ಮಾಡಲಿಲ್ಲ. ಆಕ್ಚುಲಿ ಜಗಳ ಆಗೋಯ್ತು. ಏನಕ್ಕೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಅಲ್ವಾ, ಏನಕ್ಕೆ ಜಗಳ ಆಯ್ತು, ಏನಕ್ಕೆ ಕೋಪಿಸ್ಕ ಬಂದೆ ಅಂತೆಲ್ಲ ಹೇಳಿದೆ ನಾನು. ಗುರು 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 ಅಂತ ಕೋಪಿಸ್ಕೊಂಡು ಬ್ಯಾಗ್ ಹಾಕೊಂಡು ವಾಟರ್ ಕ್ಯಾನ್ ನೀರು ತುಂಬಿಸ್ಕೊಂಡು ತಡಿಬೇಕಿತ್ತು ನೀನು ನನ್ಕೊಂಡು ಗುಡು 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 ಅಂತ ನಡ್ಕೊಂಡು ಕಾಲರ್ ಇಟ್ಕೊಂಡೆ. ಇವಾಗ ಕಾಲರ್ ಬೆಂಡ್ ಆಯ್ತಾ. ಗಾಯ್ಸ್ ನಿಜ ಹೇಳ್ತೀನಿ, ಇವ್ರಿಗೆ ಅಳಿಸಿದ್ದಕ್ಕೆ, ಸೊ ನಾನು ಮಾತು ಕೊಟ್ಟಿದ್ದಕ್ಕೆ 2,500 ಖರ್ಚಾಯಿತು ಗಾಯ್ಸ್. ಬಟ್ಟೆ ತಗೊಂಡು, ಸ್ಲಿಪ್ಪರ್ ತಗೊಂಡು, ಆಮೇಲೆ ವಾಚ್ ತಗೊಂಡು, ಸೊ ಎಲ್ಲ ತಗೊಂಡು 2,500 ಖರ್ಚಾಯಿತು ಗಾಯ್ಸ್. ಹೇಳಿದ್ರೆ ಡೈಲಿ ಅಳಿಸು ಅಂತಾಳೆ ಇವಾಗ. ಡೈಲಿ ಅಳಿಸು, ಡೈಲಿ ತಗೊಳ್ತೀನಿ ಅಂತಾಳೆ. ದಿನ ಅದು ಚೆನ್ನಾಗಿರುತ್ತೆ ಅಂತ. ಮತ್ತೆ ರಿಟರ್ನ್ ನನ್ಗೇನು ಬೈಬಾರ್ದು. ಕೊಡಿಸ್ಬೇಕೇನಾದ್ರು ಹೋಗಲಿ. ಸೊ ಗೈಸ್ ಇವಾಗ ಫೈನಲಿ ಮನೆಗೆ ಬಂದಿದ್ದೀವಿ, ನಮ್ಮ ಅತ್ತೆ ಮನೆಗೆ. ಸೊ ಊರಿಗೆ ಹೋಗಕ್ಕೆ ಆಗ್ಲಿಲ್ಲ. ಏನಕ್ಕೆ ಅಂತಂದರೆ ರಾತ್ರಿ 10-10:30 ಹೋಗ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಇಷ್ಟೊತ್ತಲ್ಲೆಲ್ಲ ಇವ್ರನ್ನ ಕರ್ಕೊಂಡು ಹೋಗೋದು ಸೇಫ್ ಅಲ್ಲ ಅಂತ ಅನ್ಕೊಂಡು ಸೊ ಮನೆಗೆ ಬಂದ್ಬಿಟ್ವಿ. ಇವತ್ತು ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಏನು ಮಾಡ್ಬೇಕಿಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.